ಒಂದ್ ಕಡೆ ಫುಟ್ಪಾತ್ ತೆರವು, ಮತ್ತೊಂದು ಕಡೆ ಫುಟ್ಪಾತ್ನಲ್ಲೇ ಅಂಗಡಿಗಳು. ಕಳೆದ 4-5 ದಿನಗಳ ಹಿಂದೆ ನಿರ್ಮಾಣ ಆಗಿದೆ. ಪಾದಾಚಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಈಗಾಗಲೇ ಸರ್ಕಾರ, ನಗರಾಭಿವೃದ್ಧಿ ಸಚಿವರು ಪಣ ತೊಟ್ಟು ಫುಟ್ಪಾತ್ ಒತ್ತುವರಿ ತೆರವು ಕೆಲಸ ಮಾಡ್ತಾ ಇದ್ರೆ, ಅದೇ ಪಾದಾಚಾರಿಗಳ ಮಾರ್ಗದಲ್ಲಿ KMF4 ಶಾಪ್ ಇಟ್ಕೊಂಡಿದ್ದಾರೆ. ಐತಿಹಾಸಿಕ ಲಾಲ್ಬಾಗ್ ಫುಟ್ಪಾತ್ನಲ್ಲೇ KMF ಶಾಪ್. ಲಾಲ್ಬಾಗ್ ಪಶ್ಚಿಮ ದ್ವಾರದ ಬಳಿ ಹೊಸ KMF ಮಳಿಗೆ ನಿರ್ಮಾಣ ಆಗಿದೆ. ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಲಾಲ್ಬಾಗ್ನ ವಾಕರ್ಸ್ ಅಸೋಸಿಯೇಷನ್ಸ್. ರಾತ್ರೋರಾತ್ರಿ ಈ ಮಳಿಗೆ ನಿರ್ಮಾಣ ಆಗಿದೆ ಅಂತ ಹೇಳಿ ಗುಡುಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ವಾಕ್ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ಜಿಬಿಎ ವ್ಯಾಪ್ತಿಯಲ್ಲಿ ಕಳೆದ 1.5 ತಿಂಗಳಿಂದಲೂ ಕೂಡ ಯಾರೆಲ್ಲ ಫುಟ್ಪಾತ್ ಅನ್ನ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮಾಡ್ತಾ ಇದ್ರು ಅವುಗಳ ತೆರವು ಕಾರ್ಯ ಆಗ್ತಾ ಇದೆ. ಆದ್ರೆ ಈ ಒಂದು ತೆರವು ಕಾರ್ಯ ಆಗ್ತಾ ಇರುವಂತಹ ಹೊತ್ತಲ್ಲೇ ಲಾಲ್ಬಾಗ್ನ ವೆಸ್ಟ್ ಗೇಟ್ ಏನಿದೆ, ಈ ಒಂದು ವೆಸ್ಟ್ ಗೇಟ್ ನ ಫುಟ್ಪಾತ್ ಬಳಿ ಒಂದು ನಂದಿನಿ ಬೂತ್ ಅನ್ನ ನಿರ್ಮಾಣ ಮಾಡಿರುವಂತದ್ದು. ಕಳೆದ 4-5 ದಿನದ ಹಿಂದೆ ಈ ಒಂದು ನಂದಿನಿ ಬೂತ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಇಲ್ಲಿರುವಂತಹ ವಾಕರ್ಸ್ ಆಗಿರಬಹುದು, ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಎಲ್ಲಾ ಭಾಗದಲ್ಲೂ ಕೂಡ ಒತ್ತುವರಿ ತೆರವು ಕಾರ್ಯ ಆಗ್ತಾ ಇದೆ. ಆದ್ರೆ ಈ ನಡುವೆ ಇಲ್ಲಿ ಹೇಗೆ ನಂದಿನಿ ಬೂತ್ ಅನ್ನ ನಿರ್ಮಾಣ ಮಾಡ್ತಾರೆ ಅಂತ ಹೇಳಿ, ಜೊತೆಗೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಸಣ್ಣದಾದಂತಹ ಜಾಗ ಇದೆ. ಒಂದು ಕಡೆ ಲಾಲ್ಬಾಗ್ ನೋಡ್ಲಿಕ್ಕೆ ಸಾಕಷ್ಟು ಜನರು ಬೇರೆ ಬೇರೆ ಭಾಗದಿಂದ ಬರ್ತಾರೆ. ಅದರಲ್ಲೂ ಕೂಡ ಇವಾಗ ಫ್ಲವರ್ ಶೋ ಆಗಿರೋದ್ರಿಂದಾಗಿ ಲಕ್ಷಾಂತರ ಜನರು ಲಾಲ್ಬಾಗ್ಗೆ ವಿಸಿಟ್ ಮಾಡ್ತಾರೆ. ಅದ್ರ ಜೊತೆಗೆ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಆಗಿರ್ಬಹುದು, ಸಂಜೆ ಆಗಿರ್ಬಹುದು, ಇಲ್ಲಿ ನೂರಾರು ವಾಕರ್ಸ್ ಬಂದು ವಾಕ್ ಅನ್ನ ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಬರುವಂತಹ ಸಾರ್ವಜನಿಕರು ಎಷ್ಟರ ಮಟ್ಟಿಗೆ ಫುಟ್ಪಾತ್ ಅಲ್ಲಿ ಓಡಾಡ್ಲಿಕ್ಕೆ ಜಾಗ ಇಲ್ಲದೆ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ. ಮತ್ತೊಂದು ಭಾಗದಲ್ಲಿ ಈ ಒಂದು ಜಾಗದಲ್ಲಿ ಪುನೀತ್ ರಾಜ್ಕುಮಾರ್ ಉಚಿತ ದ್ವಿಚಕ್ರ ವಾಹನ ಪಾರ್ಕಿಂಗ್ ಅನ್ನು ಕೂಡ ಮಾಡಲಾಗಿತ್ತು. ಇಲ್ಲಿನ ಸ್ಥಳೀಯ ಶಾಸಕರಾಗಿರುವಂತಹ ಉದಯ ಗರುಡಾಚಾರ್ಯರು ಇಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ ರಸ್ತೆಯಲ್ಲಿ ಏನಾದ್ರು ವೆಹಿಕಲ್ಸ್ ನ ನಿಲ್ಸಿದ್ರೆ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೇಳಿ ಒಂದು ಭಾಗದ ಜಾಗವನ್ನ ಉಚಿತ ಪಾರ್ಕಿಂಗ್ ಗೆ ವ್ಯವಸ್ಥೆಯನ್ನ ಮಾಡ್ಕೊಡ್ಲಾಗಿತ್ತು. ಆದ್ರೆ ಈ ಒಂದು ನಂದಿನಿ ಬೂತ್ ಇಂದ ಇವಾಗ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇದನ್ನ ವಿರೋಧಿಸಿ ವಾಕರ್ಸ್ ಅಸೋಸಿಯೇಷನ್ ಸಾಕಷ್ಟು ಹೋರಾಟಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹಾಗೆ ಆಗಸ್ಟ್ 15ರವರೆಗೂ ಕೂಡ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಒಂದು ನಂದಿನಿ ಬೂತ್ ಇಂದ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನಾನು ವಾಕರ್ಸ್ ಅಸೋಸಿಯೇಷನ್ ನ ಸೆಕ್ರೆಟರಿ ಆಗಿರುವಂತಹ ಗುರು ಅವ್ರನ್ನ ಮಾತಾಡ್ತೀನಿ. ಸರ್, ಒಂದ್ ಕಡೆ ತೆರವು ಕಾರ್ಯ ಆಗ್ತಾ ಇದೆ, ಮತ್ತೊಂದು ಕಡೆ ಒತ್ತುವರಿ ಆಗ್ತಾ ಇದೆ. ಎಷ್ಟು ತೊಂದರೆ ಆಗ್ತಾ ಇದೆ ಅದೇ ಗೊತ್ತಾಗ್ತಾ ಇಲ್ಲ ನಮ್ಗೆ. ಆಕ್ಚುಲ್ ಆಗಿ ಇದು ನಿಮ್ಗೆ ಗೊತ್ತು ನೋಡಿ, ಇವಾಗ ಎಷ್ಟು ಜನ ಬರ್ತಾರೆ ಅಂತ. ಅದ್ರಲ್ಲೂ ನಿಮ್ಗೆ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮಗಳಲ್ಲಿ ಸುಮಾರು ಜನ ಬರ್ತಾರೆ. ಯಾರನ್ನ ಬೇರೆ ಕಡೆಯಿಂದ, ಬೇರೆ ರಾಜ್ಯದಿಂದ, ಬೇರೆ ದೇಶದಿಂದ ಬೆಂಗಳೂರಿಗೆ ಬಂದ್ರೆ ಅವ್ರು ಫಸ್ಟ್ ನೋಡೋದೇ ಲಾಲ್ಬಾಗ್ನ. ಇದು ನಿಮ್ಗೆ ಇತಿಹಾಸ ಪ್ರಸಿದ್ಧ ಅಂತ ಹೇಳಿದ್ರೆ ತಪ್ಪಿಲ್ಲ. ಅದ್ರಲ್ಲಿ ನಿಮ್ಗೆ 4 ಗೇಟ್ ಇದೆ. 4 ಗೇಟಲ್ಲೂ ಯಾವುದೇ ತರ ಅಂಗಡಿ ಇಲ್ಲ, ಮಳಿಗೆ ಹಾಕುವಂಗಿಲ್ಲ. ಮಳಿಗೆ ಮಾಡಿದ್ರೆ ಜನ ಸೇರ್ತಾರೆ, ಅಲ್ಲಿ ನ್ಯೂಸೆನ್ಸ್ ನಡೆಯುತ್ತೆ ಅನ್ಬಿಟ್ಟು ಇದೆ. ಎಲ್ಲೂ ಮಾಡಕ್ ಬಿಟ್ಟಿಲ್ಲ. ಒಳಗಡೆ ಊಟ ಬಿಡಲ್ಲ, ಬಾಟ್ಲು ಬಿಡಲ್ಲ. ನೋಡಿ, ಇಲ್ಲೆಲ್ಲ ಆಚೆ ಹಾಕ್ತಾರೆ. ಈ ತರ ಇದ್ದಾಗ ಇದು ಬಂದು ಏಕ್ದಮ್ ಇದ್ದಕ್ಕಿದ್ದಂಗೆ ಉದ್ಭವ ಆಗೋಯ್ತಿದೆ.